ಒಂದು ಉದ್ಯಮ ಶುರು ಮಾಡೋದು ಅಷ್ಟು ಸುಲಭನಾ? ನೀವು ಕೇಳಿದ್ರಿ ಸುಲಭನಾ ಅಂತ. ಖಂಡಿತ ಸುಲಭ ಅಲ್ಲ. ಈ ಪೆಡಂಭೂತ ನಮ್ಮ ಮುಂದೆ ಬಂದು ನಿಂತಿದೆಯಲ್ಲ, ಅದು ಮೂರನೆಯ ಹಾಗೂ ಬಹುದೊಡ್ಡ ಕಾರಣ. ಅದೆಲ್ಲನೂ ಸೇರಿದರೆ ಒಟ್ಟು ಆಗುವಂತಹ ಜಾಬ್ ಲಾಸಸ್ ಏನಿದೆ ಅದನ್ನು ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಉದಾಹರಣೆಗೆ ಹೇಳ್ತೀನಿ, AI ವಿಲ್ ಟೇಕ್ ಅವೇ ಎವ್ರಿ ಜಾಬ್ ಇನ್ಕ್ಲೂಡಿಂಗ್ ಯೋರ್ಸ್ ಆ್ಯಂಡ್ ಮೈ. ಒಂದು ಸ್ಟಾರ್ಟಪ್ಪನ್ನು ಬಿಲ್ಡ್ ಮಾಡೋದಕ್ಕೆ ಏನಪ್ಪ ಕ್ವಾಲಿಫಿಕೇಷನ್ ಅಂತಂದರೆ, ಒಬ್ಬ ರಾಜಕಾರಣಿ ಆಗೋದಕ್ಕೆ ಏನು ಕ್ವಾಲಿಫಿಕೇಷನ್ ಬೇಕೋ ಅದೇನೇನು, ಯಾವ ಕ್ವಾಲಿಫಿಕೇಷನ್ ಬೇಕಾಗಿಲ್ಲ. ಓಕೆ, ಆದರೆ ಯು ನೀಡ್ 3 ಕ್ಯಾಪಿಟಲ್ಸ್: ಫಿನಾನ್ಷಿಯಲ್ ಕ್ಯಾಪಿಟಲ್, ಹ್ಯೂಮನ್ ಕ್ಯಾಪಿಟಲ್, ರೆಪ್ಯುಟೇಷನ್ ಕ್ಯಾಪಿಟಲ್. ಸಮಸ್ಯೆಗಳ ಕೊರತೆ ಇಲ್ಲ ನಮ್ಮಲ್ಲಿ, ಕಲ್ಯಾಣ ಸರ್ಕಾರ ತಾನೆ. ಸೊ ಹಾಗಿರಬೇಕಾದ್ರೆ ಈ ಇಂತಿಂಥ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬೇಕು ಅಂತ ಅನ್ನೋದು ಕಷ್ಟದ ವಿಷಯ. ಸ್ಟಾರ್ಟಪ್ಗಳ ಪಾಲು ಭಾರತದ ಅಭಿವೃದ್ಧಿಯಲ್ಲಿ ಎಷ್ಟಿದೆ? ಆನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ, ಇವತ್ತಿನ ನವೋದ್ಯಮಗಳು, ದೊಡ್ಡ ಉದ್ಯಮಗಳ ಪಾಲು ಇವತ್ತೇನಿದೆಯೋ ಅದಕ್ಕಿಂತ ಬಹುಪಾಲು ಹೆಚ್ಚನ್ನ GDPಯ ಪರ್ಸೆಂಟೇಜ್ ಆಗಿ ಕ್ರಿಯೇಟ್ ಮಾಡುತ್ತವೆ ವಿತಿನ್ ದ ನೆಕ್ಸ್ಟ್ 10 years. ಸ್ಟಾರ್ಟಪ್ ಬಗ್ಗೆ ಸಾಕಷ್ಟು ಬಸ್ ಇದೆ, ಆದರೆ ಈ ಸ್ಟಾರ್ಟಪ್ಗಳನ್ನ ಕಟ್ತಾ ಇರೋರು ಯಾರಪ್ಪ ಅಂತಂದರೆ ಹೆಚ್ಚು ಪಾಲು ಬ್ಯಾಂಗ್ಳೂರ್ ಬಸ್ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿರೋದ್ರಿಂದ ಬೆಂಗಳೂರಿನ ಪಾಲು 40%ಗಿಂತ ಜಾಸ್ತಿ. ಹೆಚ್ಚು ಕಡಿಮೆ 50 ಯೂನಿಕಾರ್ನ್ಗಳು ನಮ್ಮ ಬೆಂಗಳೂರಿನಲ್ಲಿ. ಸಿಂಹ ಪಾಲು ಬೆಂಗಳೂರಿನ.